भगवान दिया तो 500 का सजा भगवान दिया तो जबरदस्ती ಸೊ ಅವರ ಬಿಡ್ತು ಈ ಥರ ಸಿಗುತ್ತೆ ಇಲ್ಲ ಸೀನ್ರಿ ಇಲ್ಲಿ ನೋಡಿ ರೌಂಡ್ ಶೇಪ್ ಅದ ವಾವ್ ಟ್ರೈನ್ ಹೋಯ್ತೈತೆ ನೋಡಿ ಇಲ್ಲಿ ಪವರ್ ಬರುತ್ತೆ ಈಗ ಅಂದರೆ ದೇವ್ರನ್ನ ದರ್ಶನ ಮಾಡ್ಕೊಂಬಂದ್ರೆ ಏನೋ ಒಂಥರ ಎನರ್ಜಿ ಬೂಸ್ಟಿಂಗ್. ಬಟ್ ಇಲ್ಲಿ ಬಸ್ಗಳೇ ನೋಡೋಕ್ಕಾಗಲ್ಲ ನಮಗೆ, ಹಂಗವೆ ಗುಜರಿ ಬಸ್ಗಳಿದ್ದಂಗವೆ. ಇದೇ ನೋಡಪ್ಪ ಬಿರ್ಲಾ ಮಂದಿರು, ಅಲ್ಲಿಂದ ಹುಡುಕ ಬಂದಿದ್ವಿ. ವೆಲ್ಕಮ್ ಹೇಳಿತ್ತು ಬರ್ಬೇಕಾರೆ ಕಲ್ಕತ್ತಾ. ಈಗ ಬಾಯ್ ಹೇಳ್ತಾ ಇದ್ದೀನಿ ನಾನೇ ಅದಕ್ಕೆ. ಗಾಡಿ ನೋಡಿ 120 ಹೋಯ್ತು, ಅಳ್ಳಾಡ್ತಾ ಇಲ್ಲ ಗಾಡಿ. ವೆಲ್ಕಮ್ ಟು ಜಾರ್ಖಂಡ್. ಇಲ್ಲಿ ನೋಡಿ ಹಳ್ಳಿ ಮೇಲೆ ಬಂದ್ವಿ, ಶಾರ್ಟ್ ಕಟ್ಟು ಅಂತ ಫುಲ್ ಆಫ್ ರೋಡಿಂಗ್ ಮಾಡಿಸ್ತೈತೆ ಕಾರ್ನೇ. ಇನ್ನು ಟ್ರೆಡಿಷನಲ್ ಸ್ವೀಟ್ಸ್ ಇದೊಂಥರ ಟ್ರೆಡಿಷನ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಸೊ ಇವತ್ತು ನಮ್ಮದು ಮೈಸೂರಿಂದ ಅರುಣಾಚಲ್ ಪ್ರದೇಶ್ ಡ್ರೈವ್ ಏನಿದೆ, 6ನೇ ದಿನದ ಬೆಳಗ್ಗೆನೇ ನಿಮಗೆ ಶುಭೋದಯ. ಸೊ 6ನೇ ದಿನ ಇವತ್ತು ಏನಪ್ಪ ಪ್ರೋಗ್ರಾಮ್ ಅಂದರೆ, ನಾವು ನೆನ್ನೆ ರಾತ್ರಿ ಬಂದಾಗ ಅವರ ಬ್ರಿಡ್ಜು ಸ್ವಲ್ಪ ಕತ್ಲೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಫೋಟೋ ವೀಡಿಯೋ ಸಿಗಲಿಲ್ಲ ನನಗೆ ಸರಿಯಾಗಿ, ನಿಮಗೂ ತೋರ್ಸೋಕ್ಕಾಗಲಿಲ್ಲ. ಸೊ ಹಂಗಾಗಿ ಈಗ ನಾನೇನು ಮಾಡ್ತೀನಿ, ಫಸ್ಟು ಅವರ ಬ್ರಿಡ್ಜ್ಗೆ ಹೋಗಿ ಅದಾದಮೇಲೆ ಕಾಳಿ ಮಂದಿರು ಮತ್ತು ಬಿರ್ಲಾ ಮಂದಿರ್ ಅಂತ ಇದೆ. ಸೊ ಈ ಒಂದು 3 ಪ್ಲೇಸ್ಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಈಗ ಮಾರ್ನಿಂಗ್ 6:56 ಆಲ್ರೆಡಿ. ಸೊ ಹೊರಟಿದ್ದೀನಿ ಇಲ್ಲಿಂದ. ಸೊ ಡೇ 6 ಇದನ್ನು ಮುಗಿಸಿ ನಾವು ಇವತ್ತು ಜಾರ್ಖಂಡ್ ಕಡೆಗೆ ಪ್ರಯಾಣ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಲ್ಲೊಂದು ಬೈದ್ಯನಾಥೇಶ್ವರ ಟೆಂಪಲ್ ಇದೆ, ಜ್ಯೋತಿರ್ಲಿಂಗ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂದವೇ ಡಾರ್ಜಿಲಿಂಗಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಿದೆ, ನಾವು ಮೈಸೂರಿಂದ ಅರುಣಾಚಲ್ ಪ್ರದೇಶವರೆಗೂ ಈ ಒಂದು ಡ್ರೈವಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋದೇ ನಮ್ಮ ಕೆಲಸ. ಸೊ ಅದನ್ನೇ ತೋರಿಸೋದು ಕೂಡ ನನ್ನ ಕೆಲಸ. ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತೋರಿಸ್ತೀನಿ, ಯಾಕೆಂದರೆ ಲೆಂತ್ ಆಗಿಬಿಡ್ತದೆ ಕೆಲವು ವೀಡಿಯೋಗಳು. ಸೊ ಹಂಗಾಗಿ ನಾನು ಕೆಲವೊಂದನ್ನೆಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ಈಗ ಅವರ ಬ್ರಿಡ್ಜ್ ಕಡೆಗೆ ನಮ್ಮ ಪಯಣ. ಕೋಲ್ಕತ್ತಾ ಸಿಟಿ ನೋಡಿ ಮಾರ್ನಿಂಗ್ ಈ ಥರ ಇರ್ತದೆ. ಅಂದರೆ ಕೆಲವು ಕಡೆ ಟ್ರಾಫಿಕ್ ಇದೆ ಆಲ್ರೆಡಿ, ಸೊ ಕೆಲವು ಕಡೆ ಟ್ರಾಫಿಕ್ ಇಲ್ಲ ಅಷ್ಟೇ. ಸೊ ಓಕೆ, ಸಿಗ್ನಲ್ ಬಿಟ್ಟು. ಬಟ್ ಕೆಲವು ಕಡೆ ಓಲ್ಡೆಸ್ಟ್ ಬಿಲ್ಡಿಂಗ್ಗಳು ನೀವು ಕಾಣಿಸ್ತಾ ಇದೆಯಾ, ರೈಟ್ ಸೈಡು ಲೆಫ್ಟ್ ಸೈಡು ಈ ಥರ ಇದೆ. ಕೆಲವು ಕಡೆ ಆ ಕಡೆ ಭಾಗದಲ್ಲಿ ನಾವು ನೋಡಿದ್ದು ಸ್ವಲ್ಪ ಫಾಸ್ಟಾಗಿರೋಂಥ ಸಿಟಿಗಳು ಇದೆ. ಸೊ ರೋಡ್ಗಳು ಕೂಡ ಇದೆ. ಸೊ ಅಷ್ಟೇ ಗಲೀಜು ಕೂಡ ಇದೆ. ಗೊತ್ತಿಲ್ಲ, ವೆಲ್ ಮೇಂಟೆನೆನ್ಸ್ ಅಷ್ಟೊಂದಾಗಿಲ್ಲ ಒಟ್ಟಾರೆ ಸಿಟಿಲಿ ಈ ಕಡೆ ಭಾಗದಲ್ಲಂತೂ. ಏನು ನಾವು ನೆನ್ನೆ ಇದು ನೋಡಿದ್ವಿ ವಿಕ್ಟೋರಿಯಾ ಮೆಮೋರಿಯಲ್ ಹಾಲು. ಸೊ ಆ ಸೈಡೆಲ್ಲ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಈ ಕಡೆ ತುಂಬಾ ಗಲೀಜು. ಕೋಲ್ಕತ್ತಾಗೆ ಡೈರೆಕ್ಟ್ ಫ್ಲೈಟ್ ಇದೆ, ನೀವು ಡೈರೆಕ್ಟ್ ಫ್ಲೈಟಲ್ಲಿ ಬರ್ಬೋದು. ಒಂದು 4ರಿಂದ 5 ದಿನ ಬೇಕು ನೀವು ಕೋಲ್ಕತ್ತಾ ನೋಡ್ತೀನಿ ಅಂದರೆ. ಕರೆಕ್ಟಾಗಿ ಒಂದು ಗಾಡಿ ತೊಗೊಂಡು ಇಲ್ಲಾಂದರೆ ಒಂದು ಕಾರ್ ಮಾಡ್ಕೊಂಡು ನಿಧಾನಕ್ಕೆ ರಿಲ್ಯಾಕ್ಸಾಗಿ ಯೂಟ್ಯೂಬಲ್ಲಿ ನೋಡಿ ಕೆಲವು ಪ್ಲೇಸ್ಗಳನ್ನೆಲ್ಲ ಬರ್ಕೊಂಡು ಯಾವುದೇ ಹತ್ತಿರ ಇದೆ ಅದನ್ನು ನೋಡ್ಕೊಂಡು ವಿಸಿಟ್ ಮಾಡಬೇಕು ನೀವೇನೆ. ಏನು ಗೊತ್ತಿಲ್ಲ ಅಂದರೆ ಟ್ಯಾಕ್ಸಿಗಳಾದರೆ ಸ್ವಲ್ಪ ದುಡ್ಡು ಕಾಸ್ಟ್ಲಿ ಆಗಿಬಿಡ್ತದೆ, ಆಯಿತಾ. ಹಂಗೆ ನೋಡಿ ರೋಡ್ಗಳೆಲ್ಲ ಇದು ಓಲ್ಡೆಸ್ಟ್ ಬಿಲ್ಡಿಂಗ್ಗಳು ಇವೆಲ್ಲ ಆ್ಯಕ್ಚುಲಿ. ರಾತ್ರಿ ಈ ಬ್ರಿಡ್ಜು ಕ್ಲಿಯರಾಗಿ ವಿಸಿಬಿಲಿಟಿ ಇರಲಿಲ್ಲ. ಸೊ ಬೆಳಗ್ಗೆನೇ ಸೊ ವಿಸಿಬಿಲಿಟಿ ಇದೆ. ಮತ್ತೊಂದು ಸಲ ನಿಮಗೆ ತೋರಿಸೋಣ ಅಂತಲೇ ಇಲ್ಲಿಗೆ ಬಂದಿದ್ದೀನಿ ಕಾರ್ ತೊಗೊಂಡು. ಇದ್ರ ಮೇಲೆ ಮತ್ತೊಂದು ರೌಂಡ್ ಹೋಗ್ಬಿಡೋಣ. ಎಷ್ಟು ಆ ಒಂದು ಸ್ಟ್ರೆಚ್ಚನ್ನು ಕಟ್ಟಿದ್ದಾರೆ ಅಂದರೆ ಸೂಪರಾಗಿ, ಅಂದರೆ ಅದ್ಭುತವಾದ ಕಲೆಗಾರಿಕೆ ಇದು ಮಾತ್ರ. ಅಂದರೆ ಏನು ಸಪೋರ್ಟೇ ಇಲ್ಲದಂತಲೇ ಇದನ್ನು ಕಟ್ಟಿದ್ದಾರೆ. ಬಾ ಹಾಸಮ್ ನೋಡಿ. ರಾತ್ರಿ ಬಂದಾಗ ಒಂಥರ ಬೇರೆ ಥರ ಫೀಲ್ ಆಗ್ತಿತ್ತು. ಸೊ ಅರ್ಲಿ ಮಾರ್ನಿಂಗ್ ಈಗ ಆ್ಯಕ್ಚುಲಿ ಇನ್ನೂ ಸನ್ರೈಸ್ ಕೂಡ ಆಗಿಲ್ಲ ಇಲ್ಲಿಗೆ, ಅಂದರೆ ಬೆಳಕು ಸೂರ್ಯ ಬಂದೇ ಇಲ್ಲ ಇನ್ನೂ ಬೆಳಕು. ಇಷ್ಟು ಜನ ಇಷ್ಟು ರಶ್ ಓಡಾಡ್ತಾ ಇದ್ದಾರೆ. ನನ್ನ ಲೆಫ್ಟ್ ಸೈಡ್ ನೋಡ್ಬೋದು, ಈ ನದಿ ಬಂದು ಈ ಕಡೆ ರೈಟ್ ಸೈಡಲ್ಲಿರೋಂಥ ಸಮುದ್ರನ ಸೇರಕ್ಕೆ ಹೋಗ್ತಾ ಇರ್ತದೆ. ಇಲ್ಲಿ ನೋಡಿ ಹೆಂಗಿದೆ ಇದ್ರದ್ದು ಆ ವೆಯ್ಟನ್ನ ತಡ್ಕೊಂಡಿದೆಯಲ್ಲ, ಅಪ್ಪ ಆ ಕಬ್ಬಣನೇ ಹೊಸ ವೆಯ್ಟ್ ಇದೆಯಾ. ಆಮೇಲೆ ಒಂದು ಹೆಚ್ಚು ಕಡಿಮೆ ಒಂದು 3/4 ಕಿಲೋಮೀಟ್ರ್ ಇರ್ಬೋದು ಇದು ಒಂದು ಸೇತುವೆ. ಇಷ್ಟು ವೆಯ್ಟ್ದು ವೆಹಿಕಲ್ಸು ಮನುಷ್ಯರು ದಿನ ಲಕ್ಷಾಂತರ ಜನ ಓಡಾಡ್ತಾರೆ. ಸೊ 106 ವರ್ಷಗಳಾಗಿದೆ. ಒಂದು ಒಳ್ಳೆ ಟೆಕ್ನಾಲಜಿ ಹೇಗೆ ಮನಸ್ಸಿನ ಸಂಬಂಧಗಳನ್ನ ಬೆಸೆಯುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಹೌರಾ ಬ್ರಿಡ್ಜ್, ದ ಫೇಮಸ್ ಹೌರಾ ಬ್ರಿಡ್ಜ್. ಇದ್ರ ಪಕ್ಕದಲ್ಲೇ ಹೌರಾ ರೈಲ್ವೆ ಸ್ಟೇಷನ್ ಇದೆ. ಸೊ ನೀವು ಡೈರೆಕ್ಟ್ ಹೌರಾ ರೈಲ್ವೆ ಸ್ಟೇಷನ್ಗೆ ಬಂದರೆ ಈ ಬ್ರಿಡ್ಜು ನೀವು ಈಚೆ ಬಂದ ತಕ್ಷಣ ಕಾಣಿಸುತ್ತೆ. ಅಲ್ಲಿ ಕಾಣಿಸಿದ್ಯಾ? ಸೊ ಇಲ್ಲೊಂದು ಜಾಗ ಹುಡುಕ ಬಂದೆ. ಸೊ ಈ ಹೌರಾ ಬ್ರಿಡ್ಜು ಈ ಥರ ಸಿಗುತ್ತೆ ಇಲ್ಲ ಸೀನ್ರಿ. ಇಲ್ಲಿ ನೋಡಿ, ಈ ಜಾಗ ಹುಡುಕ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಗಾಡಿ ಪಾರ್ಕಿಂಗ್ ಇಲ್ಲ ಅಂತಲೇ 1 ಕಿಲೋಮೀಟ್ರ್ ಹಿಂದೆ ಗಾಡಿ ನಿಲ್ಸ್ಬಿಟ್ಟು ಬಂದಿರೋದು. ಸೊ ಅದ್ಭುತವಾದಂಥ ಒಂದು ಪ್ಲೇಸು ಈ ಒಂದು ಹೌರಾ ಬ್ರಿಡ್ಜು.
ಸೊ ಹೌರಾ ಬ್ರಿಡ್ಜಿಂದ ಹೊರಟ ನಾನು ಈಗ ಇಲ್ಲಿಂದ ಈಗ ಕಾಳಿ ಮಂದಿರ್ ಅಂತ ಫೇಮಸ್ಸು ಕೋಲ್ಕತ್ತಾದಲ್ಲಿ. ಸೊ ಆ ಒಂದು ಕಾಳಿ ಮಂದಿರ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಿಮಗೆ ಓಲ್ಡೆಸ್ಟ್ ಸಿಟಿ ಇದು. ಇಲ್ಲೆಲ್ಲ ಆ ಕಾಲದಲ್ಲಿ ಅಪಾರ್ಟ್ಮೆಂಟ್ ಥರ ಕಟ್ಕೊಂಡಿದ್ರು ಕೂಡ ತುಂಬ ಗಲೀಜು, ಏನೂ ಮಾಡೋಕ್ಕಾಗಲ್ಲ, ಹಂಗೆ ಇದೆ. ರೋಡೆಲ್ಲ ಚಿಕ್ಕದು ಈ ಭಾಗದಲ್ಲಿ. ಇಲ್ಲಿಂದ 10 ಕಿಲೋಮೀಟ್ರ್ ತೋರಿಸ್ತೈತೆ. ಸೊ ಹೋಗ್ತಾ ಇದ್ದೀನಿ ಕಾಳಿ ಮಂದಿರ್ಗೆ, ದೇವ್ರ ದರ್ಶನ ಮಾಡೋಣ ಅರ್ಲಿ ಮಾರ್ನಿಂಗ್ಗೆ ಅಂತ. ಇನ್ನೊಂದು ಸ್ಟೀಲ್ ಬ್ರಿಡ್ಜ್ ಇದೂ ಕೂಡ. ಸೊ ಇದು ತುಂಬ ಹಳೇದೇ ಕಟ್ಟಿರೋದು, ಹೊಸದಾಗಂತೂ ಕಟ್ಟಿಲ್ಲ. ಅಂದರೆ ಇದೊಂದು ಸ್ವಲ್ಪ ರೌಂಡ್ ಶೇಪ್ ಅದು. ವಾವ್, ಟ್ರೈನ್ ಹೋಯ್ತೈತೆ ನೋಡಿ ಅಲ್ಲಿ. ರೈಲ್ವೆ ಟ್ರ್ಯಾಕಿಗೋಸ್ಕರ ಕಟ್ಟಿರೋದು ಇದು ಲಾಂಗೆಸ್ಟ್. ಅಲ್ಲಿ ಕಾಳಿ ಮಂದಿರ್ ನೋಡಿ ಕಾಣಿಸ್ತಾ ಇದೆಯಾ ಅಲ್ಲಿ ಕಾಳಿ ಮಂದಿರ್. ಇದು ಫೇಮಸ್ ಆ್ಯಕ್ಚುಲಿ ಕೋಲ್ಕತ್ತಾದಲ್ಲಿ. ಗಾಡಿ ಪಾರ್ಕಿಂಗ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ನೋಡಿ ಎಂಟ್ರೆನ್ಸ್ ಹಿಂಗಿದೆ ಇದ್ರದ್ದು. ಬೆಳಗ್ಗೆನೇ ಬಂದೆ ಇಲ್ಲಿಗೆ, ಹೌರಾ ಬ್ರಿಡ್ಜಿಗೆ ಬಂದೆ. ಅಲ್ಲಿಂದ ಈ ಕಾಳಿ ಮಂದಿರ್ಗೆ ಬಂದೆ. ಹೌರಾ ಬ್ರಿಡ್ಜ್ಗೂ ಕಾಳಿ ಮಂದಿರ್ಗೂ ಹೆಚ್ಚು ಕಡಿಮೆ 11 ಕಿಲೋಮೀಟ್ರ್ ದೂರ ಇದೆ. ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರ, ಅದೇ ಟೆಂಪಲ್ಲು ಆ್ಯಕ್ಚುಲಿ ಮಂದಿರು. ಅಂದರೆ ನಮಗೆ ಒಳಗಡೆ ಮೊಬೈಲ್ ತೊಗೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಸೊ ಆರಾಮಾಗಿ ಮೊಬೈಲ್ನೆಲ್ಲ ಒಂದು ಕಡೆ ಲಗೇಜ್ ಇರೋಂಥ ಕಡೆ ಕೊಟ್ಬಿಟ್ಟು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ. ಸೊ ನಿಮಗೂ ಒಳ್ಳೇದಾಗಲಿ ಅಂತಲೇ ಕೇಳೋದು. ನಾನು ಎಲ್ಲೇ ಹೋದರೂ ಅಷ್ಟೇ, ನಮಗೂ ಒಳ್ಳೇದು ಮಾಡಿ ಬೇರೆಯವ್ರಿಗೆ ಒಳ್ಳೇದು ಮಾಡಪ್ಪ ಅಂತಲೇ ಕೇಳೋದು. ಸೊ ಈ ಒಂದು ಟೆಂಪಲ್ ಬಂದಿದ್ದು ಖುಷಿ ಆಯ್ತು ಆ್ಯಕ್ಚುಲಿ. ನನಗೊಂದು ಪವರ್ ಬರುತ್ತೆ ಈಗ. ಅಂದರೆ ದೇವ್ರನ್ನ ದರ್ಶನ ಮಾಡ್ಕೊಂಬಂದರೆ ಏನೋ ಒಂಥರ ಎನರ್ಜಿ ಬೂಸ್ಟಿಂಗ್. ಮಹಾಕಾಳಿದು ದರ್ಶನ ಮುಗಿಸ್ಕೊಂಡ್ವಿ, ಹೊರಟ್ವಿ ಈಗ ಈಚೆ. 9 ಗಂಟೆ 14 ನಿಮಿಷ, ಒಂದು ಅರ್ಧ ಗಂಟೆ ಒಳಗೆ ದರ್ಶನ ಆಯಿತು. ಸೊ VIP ಒಂದು ಲೈನಲ್ಲಿ ಹೋಗಿದ್ವಿ ಹೊರಗಡೆ, ಇಲ್ಲಾಂದರೆ ಇನ್ನೂ 1 ಅವರ್ ಲೇಟ್ ಆಗ್ತಾಯಿತ್ತು. ಸೊ ಇಲ್ಲಿಂದ ಈಗ ಬಿರ್ಲಾ ಮಂದಿರ್ ಕಡೆ ಹೋಗ್ತಾಯಿದ್ವಿ. ಬಟ್ ಇಲ್ಲಿ ಬಸ್ಗಳೇ ನೋಡೋಕ್ಕಾಗಲ್ಲ ನಮಗೆ, ಹಂಗವೆ ಗುಜರಿ ಬಸ್ಗಳಿದ್ದಂಗವೆ ಎಲ್ಲ ಕಡೆನೂ ಅಷ್ಟೇ. ಯಾವುದೋ ಒಂದು ಸೂಪರ್ಸ್ ಆಗಿರೋಂಥ ಬಸ್ಸು ಇಲ್ಲವೇ ಇಲ್ಲ. ಮತ್ತು ನೋಡಿ ಹಿಂಗೆ ಗಲೀಜು, ಯಪ್ಪಾ ದೇವ್ರೆ. ಅರ್ಧ ಗಂಟೆ ಆಯಿತು ಆ್ಯಕ್ಚುಲಿ ಈ ಒಂದು ಪ್ಲೇಸಿಗೆ ಬಂದು ತಲುಪ ಅಷ್ಟೊತ್ತಿಗೆ. ಬಿರ್ಲಾ ಮಂದಿರ್ ಹತ್ರ ಬಂದಿದ್ವಿ. ಇನ್ನು 1 ಕಿಲೋಮೀಟ್ರ್ ದೂರ ಇದೆ ಕರೆಕ್ಟಾಗಿ ಇದೇ ರೋಡಲ್ಲೇ. ಒಂದು ಸ್ಮಾಲ್ ಫೈನ್ ಬೀಳ್ತು, 500 ರೂಪೀಸ್ ಸಿಗ್ನಲ್ ಜಂಪ್ ಮಾಡಿದ್ದಕ್ಕೆ. ಇದೇ ನೋಡಪ್ಪ ಬಿರ್ಲಾ ಮಂದಿರು. ಅಲ್ಲಿಂದ ಹುಡುಕೋ ಬಂದಿದ್ವಿ. ನೋಡೋಣ, ಫೋನ್ ಬಿಟ್ಟರೆ ತೊಗೊಂಡೋಗ್ತೀನಿ ಒಳಗಡೆಗೆ. ಬಿರ್ಲಾ ಮಂದಿರ್ ಬಂದು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಬಂದೆ. ಒಳಗಡೆ ಫೋಟೋ ಅಲೋ ಇಲ್ಲ, ಅಲ್ಲೂ ಕ್ಯಾಮ್ರಾ ಯಾವುದೂ ಅಲೋ ಇಲ್ಲ. ಸೊ ಒಳಗಡೆ ಹೋಗಿ ನೀವು ಧ್ಯಾನ ಮಾಡೋಂಗಿದ್ರೆ ಬೇಕಾದ್ರೆ ಆರಾಮಾಗಿ ಕೂತ್ಕೊಬೋದು, ನಿಶಬ್ದವಾಗಿರ್ತದೆ. ಒಂದು 20 ನಿಮಿಷ ಆರಾಮಾಗಿ ಕೂತಿದ್ದು ಬಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಚೆನ್ನಾಗಿದೆ. ಇದು ಒಂಥರ ಕೃಷ್ಣ ಪರಮಾತ್ಮ ಮತ್ತು ರಾಧೆ, ಅದು ಬಿಟ್ಟರೆ ಈಶ್ವರ ಮತ್ತು ತಾಯಿ ಚಾಮುಂಡೇಶ್ವರಿ, ಅಂದರೆ ಇಲ್ಲಿ ಕಾಳಿ ಮಾತೆ ಅಂತಲ್ಲ ಆ ಒಂದು ದೇವ್ರು ಇರೋದು ಒಳಗಡೆ. ಸೊ ಒಳಗಡೆ ಹೋಗಿದ್ದು ಬಂದ್ವಿ, ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಇಲ್ಲಿಂದ ಹೊರಡ್ತಾಯಿದ್ದೀನಿ. ಕೋಲ್ಕತ್ತಾ ಸಿಟಿಗೆ ಬಾಯ್ ಹೇಳ್ತಾ ಇದ್ವಿ. ಇಲ್ಲಿಂದ ಈಗ ನಮ್ಮ ಡ್ರೈವು ಜಾರ್ಖಂಡ್ಗೆ. ಸೊ ಆ ಒಂದು ಸ್ಟೇಟು ನೋಡ್ಬೋಣ. ಸೊ ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಬೆಳಗ್ಗೆನೇ ಎದ್ದು ನಿಮಗೆ ಗೊತ್ತಿದೆ ಹೌರಾ ಬ್ರಿಡ್ಜ್ ನೋಡಿದ್ವಿ, ಅದಾದಮೇಲೆ ಕಾಳಿ ಮಾತಾ ಟೆಂಪಲ್ ನೋಡಿದ್ವಿ, ಆಮೇಲೆ ಇನ್ನೊಂದು ಬಿರ್ಲಾ ಮಂದಿರ್ಗೆ ಹೋಗಿದ್ವಿ. ಅದಾದಮೇಲೆ ಹೋಟೆಲ್ ಹುಡುಕಿದ್ವಿ ಒಂದು 2-3, ಸರಿಯಾಗಿ ಸಿಗಲಿಲ್ಲ ಆ್ಯಕ್ಚುಲಿ ನಮಗೆ ತಿಂಡಿ ತಿನ್ನಬೇಕು ಅಂತ. ಸೊ ನಮ್ಮ ಹತ್ರ ಇದ್ದಿದ್ದೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ವಿ. ಸೊ ಆ ಸ್ನ್ಯಾಕ್ಸೇ ತಿಂದು ಅಲ್ಲಿಂದ ಓಡ್ತಾಯಿದ್ವಿ ಈಗ. ಸೊ ಇಲ್ಲಿಂದ 331 ಕಿಲೋಮೀಟ್ರ್ ದೂರ ಇದೆ ಆ ಒಂದು ಟೆಂಪಲು. ಸೊ ವೆಲ್ಕಮ್ ಹೇಳಿತು ಬರ್ಬೇಕಾರೆ ಕೋಲ್ಕತ್ತಾ. ಈಗ ಬಾಯ್ ಹೇಳ್ತಾ ಇದ್ದೀನಿ ನಾನೇ ಅದಕ್ಕೆ, ಬಾಯ್ ಕೋಲ್ಕತ್ತಾ ಅಂತ. ಸೊ ಆ್ಯಕ್ಚುಲಿ 1-2 ದಿನ ಇನ್ನೂ ಇರಬೇಕಾಗಿತ್ತು, ಆ್ಯಕ್ಚುಲಿ ನಿಧಾನಕ್ಕೆ ನೋಡ್ಬೋದಿತ್ತು. ಬಟ್ ನಾನು ಬೇರೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಇಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಕೆಲವೊಂದು ಪ್ಲೇಸ್ಗಳನ್ನ ನೋಡಿದ್ರು ಕೂಡ ನಂಗೆ ಹೌರಾ ಬ್ರಿಡ್ಜ್ ಇಷ್ಟ ಆಯಿತು, ಮತ್ತು ವಿಕ್ಟೋರಿಯಾ ರಾಣಿದು ಮ್ಯೂಸಿಯಮ್ ಇಷ್ಟ ಆಯಿತು ಆಯಿತಾ. ಆಮೇಲೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದು ಇಷ್ಟ ಆಯಿತು. ಸೊ ಆ ಒಂದು ನೆನಪುಗಳನ್ನ ಇಟ್ಕೊಂಡು ಈಗ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ಮತ್ತೆ ಜಾರ್ಖಂಡ್ ಸ್ಟೇಟ್ಗೆ. ಸಿಟಿಯಿಂದ ಈಚೆ ಬಂದ್ವಿ. ಈಚೆ ಬಂದಮೇಲೆ ಈಗ ನಾವು ಇಲ್ಲಿಂದ ಈಗ NH16ಗೆ ಕನೆಕ್ಟ್ ಆಗ್ತಾಯಿದ್ವಿ. ಅಂದರೆ ಒಂದು U-ಟರ್ನ್ ತಗೊಂಡು ಕೆಳಗಡೆ ಇಳಿಬೇಕು.
ಇಲ್ಲಿ ನೋಡಿ ಹಾಕಿದ್ದಾರೆ ಮುಂಬೈ ಲೆಫ್ಟ್, ಬಾಲ್ಸೋರ ಲೆಫ್ಟ್, ಡೆಲ್ಲಿ ರೈಟ್ ಸೈಡ್ ಅಂತ ಹಾಕಿದ್ದಾರೆ. ಸೊ ನಾವು ಮುಂದೆ ಹೋಗಿ ಅಂತ ಹೋಗಿ NH16ಗೆ. ಜಗದೀಶ್ಪುರ್ ಲೆಫ್ಟು. ನಾನೀಗ NH16ಗೆ ಬಂದು ಜಾಯ್ನ್ ಆಗಿದ್ದೀನಿ. ಸೊ ಫಾಸ್ಟಾಗಿ ಹೋಗ್ಬಿಡೋಣ. ಟಿಫನ್ ಮಾಡಿಲ್ಲ ಬೆಳಗ್ಗೆ ನಾವು, ಅಲ್ಲಿ ಹೋಟೆಲ್ಗಳೇ ಸರಿ ಇಲ್ಲ, ಹಂಗಾಗಿ ತಿಂಡಿಯಲ್ಲೆಲ್ಲ ಮುಂದೆ ಹೋಯ್ತಾ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೊಟ್ಬಿಟ್ಟಿದ್ದೀನಿ. ಸೊ ಒಳ್ಳೆ ಡಾಬಾ ಸಿಕ್ಕಿದ್ರೆ ಆರಾಮಾಗಿ ಬ್ರೇಕ್ಫಾಸ್ಟ್ ಮುಗಿಸೋಣ. ಹೈವೇಲಿ ಹೋಗ್ತಾಯಿದ್ವಿ, ಒಂದು ಹೋಟೆಲ್ ಸಿಕ್ತು. ಸೊ ಲೆಫ್ಟ್ಗೆ ಹೊಡೆದು ಹಾಕಿದ್ದೀನಿ ಗಾಡಿನ. ನೀವು ನೋಡ್ಬೋದು, ಇದು NH16. ಈ ಹೋಟೆಲಲ್ಲಿ ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ದೀನಿ. ಹೋಟೆಲ್ ನ್ಯೂ ಹಿಂದೂಸ್ತಾನ್ ಅಂತೆ. ಸೊ ಒಳಗಡೆ ಹೋಗ್ಬಿಡೋಣ, ಆರಾಮಾಗಿ ಟಿಫನ್ ಮಾಡೋಣ. ಏನು ಸಿಗುತ್ತೆ ಅದನ್ನು. ಮೇಯ್ನ್ ರೋಡಲ್ಲಿ ಒಂದು ಹೋಟೆಲ್ ಸಿಕ್ಕಿತ್ತು, ಒಳಗೆ ಬಂದ್ವಿ. ಸೊ ಒಳಗೆ ಬಂದುಬಿಟ್ಟು ವಾಶ್ರೂಮ್ಗೆ ಹೋಗಿದ್ದೆ, ಬಂದು ಆರಾಮಾಗಿ ಒಂದು ಊಟ ಮಾಡೋಣ ಅಂತ ನೋಡಿದೆ. ರೋಟಿ ಐಟಮ್ ಎಲ್ಲ ತಿನ್ನೋಕ್ಕಾಗಲ್ಲ, ಆಮೇಲೆ ನಾನ್ ವೆಜ್ ಕೂಡ ತಿನ್ನೋಕ್ಕಾಗಲ್ಲ ಇವತ್ತು, ಯಾಕೆಂದರೆ ನಾವು ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇರೋದ್ರಿಂದ. ಸೊ ನಾನ್ ವೆಜ್ ತಿನ್ನೋದು ಬೇಡ ಅಂತ ಹೇಳಿದ್ದೀನಿ. ಹಾಗಾಗಿ ವೆಜ್ ಥಾಲಿನ ನಾನು ಪ್ರಿಫರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ನೋಡಿ ಏನೇನು ಐಟಮ್ ಕೊಟ್ಟಿದ್ದಾರೆ ವೆಜ್ ಥಾಲಿಗೆ. ಒಂದು ಸಲಾಡು, ಇದು ಒಂದು ಆಲೂಗೆಡ್ಡೆದು ಫ್ರೈ ಮಾಡಿರೋದು, ಒಂದು ಬಜ್ಜಿ, ಮೊಸರು, ಉಪ್ಪಿನಕಾಯಿ, ಸ್ವೀಟ್ಸು, ಪಲ್ಯ, ಬೇಳೆ ಸಾಂಬಾರು, ಇನ್ನೂ ಒಂದು ಪಲ್ಯ, ಹಪ್ಪಳ. ಎಷ್ಟು ಐಟಮ್ಮು. ಜೊತೆಗೆ ಈ ಆನಿಯನ್ ಪೀಸು, ನಿಂಬೆಹಣ್ಣು. ನನಗೆ ಯಾಕಪ್ಪ ಕೊಟ್ಟವ್ರೆ ಹಸಿಮೆಣ್ಸಿಕಾಯ್ದು. ನಮ್ಮ ಮೊದಲು ಹಸಿಮೆಣ್ಸಿಕಾಯಿ ನಮಗೂ ಆಗೋದಿಲ್ಲ ಜಾಸ್ತಿ. ಬಿಸಿ ಬಿಸಿ ರೈಸು. ಆ್ಯಕ್ಚುಲಿ ಸ್ವೀಟ್ ನಾನು ತಿನ್ನಲ್ಲ, ಆಯಿತಾ. ಆರಾಮಾಗಿ ಊಟ ಮಾಡ್ಬಿಡೋಣ ಸ್ವಲ್ಪ. ಇದು ನೋಡ್ತೀನಿ, ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ. ದಾಲ್ ಕೊಟ್ಟಿದ್ದಾರೆ. ಓಕೆ, ಸೂಪರಾಗಂತ ಏನೂ ಇಲ್ಲ, ಓಕೆ. ಸೊ ಇದೊಂದು ಈ ಪಲ್ಯಗಳೆಲ್ಲ ಕೊಟ್ಟಿದ್ದಾರೆ, ಸೂಪರಾಗಿಲ್ಲ. ಒಟ್ಟಿನಲ್ಲಿ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅನ್ನ ಊಟ ಮಾಡಿ ಸುಮಾರು ದಿನ ಆಗಿತ್ತು. ಅಂದರೆ ಈ ಥರ ರೈಸ್ ತಿಂದು ಸುಮಾರು ದಿನ ಆಗಿತ್ತು, ಒಂದು 3-4 ದಿನ. ಸೊ ಸೂಪರಾಗಿದೆ. ಊಟ ಮಾಡ್ಬಿಟ್ಟು ಮತ್ತೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಅಲ್ಲಿಂದ ಹೊರಟ್ವಿ. ಅಂದರೆ ಬೆಳಗ್ಗೆ ನಾವು ಟಿಫನ್ ಮಾಡಿರಲಿಲ್ಲ, ಹಂಗಾಗಿ ಈಗ ಡೈರೆಕ್ಟು 1 ಗಂಟೆಗೇ ಊಟ ಮಾಡ್ಕೊಬಿಟ್ವಿ. ವೆಜ್ ಥಾಲಿ ತಗೊಂಡೆ. ನಮ್ಮ ಫ್ರೆಂಡ್ಸು ಕೆಲವರು ಅವರು ಒಬ್ಬರು ವೆಜ್ ಥಾಲಿ ತಗೊಂಡ್ರು, ಒಬ್ಬರು ನಾನ್ ವೆಜ್ ಥಾಲಿ ತಗೊಂಡ್ರು. ಹಂಗಾಗಿ ನಮ್ಮ ಟ್ರಾವೆಲ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ 7 ಗಂಟೆ ರೀಚ್ ಆಗ್ತೀನಿ ಅಂತ ತೋರಿಸ್ತದೆ ಟೈಮಿಂಗ್ಸು. ನೋಡೋದ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ. ಮಧ್ಯದಲ್ಲಿ ಇನ್ನೇನು ಇಲ್ಲ, ಬ್ರೇಕ್. ಈಗ ಸದ್ಯಕ್ಕೆ ಆರಾಮಾಗಿ ಓಡಿಸ್ಲೇಬೇಕು. ಮಿನಿಮಮ್ ಒಂದು 200 ಕಿಲೋಮೀಟ್ರ್ ಓಡಿಸ್ತೀನಿ. ಈಗ NH44 ಈಗೇನೆ ವೆಹಿಕಲ್ಸು ನೀವು ನೋಡ್ತಾ ಇದ್ದೀರಾ, ಲಾರಿಗಳು ಎಲ್ಲ ಗೂಡ್ಸ್ ಕ್ಯಾರಿಯರ್ ವೆಹಿಕಲ್ಸು. ಸೂಪರಾಗಿ ಗೂಡ್ಸ್ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. 365 ದಿನವೂ ಪಾಪ ಇವರು ಇದೇ ಥರ ಟ್ರಾವೆಲ್ ಮಾಡ್ತಾನೇ ಇರ್ತಾರೆ. ಈ ದೇಶಕ್ಕೋಸ್ಕರ ದುಡಿತಾ ಇರ್ತಾರೆ. ಸೊ ಆರ್ಟ್ಸ್ ಆಫ್ ಆಲ್ ಡ್ರೈವರ್ಸ್ಗಳಿಗೆ, ಎಸ್ಪೆಷಲಿ ಗೂಡ್ಸ್ ಕ್ಯಾರಿಯರ್. ಬಟ್ ಇಲ್ಲೇನಪ್ಪ ವೆಸ್ಟ್ ಬೆಂಗಾಲ್ ಒಂದು ಅಡ್ವಾಂಟೇಜು ಅಂತಂದರೆ, ರೋಡ್ಗಳು ಆಗಲಿ ಮತ್ತೊಂದಾಗಲಿ ಲ್ಯಾಂಡ್ಗಳಾಗಲಿ ಎಲ್ಲ ಫ್ಲ್ಯಾಟ್ ಆಗಿದೆ. ಅಂದರೆ ಈಗ ನೋಡ್ತಾ ಇದ್ದೀರಾ, ಈ ಮೇಯ್ನ್ ರೋಡು, ಇದು ಹೈವೇ ಇದೆಯಲ್ಲ, ಇದು ಒಂದೇ ಸ್ಟ್ರೆಚ್ ತಗೊಂಡೋಗಿದ್ದಾರೆ. ಅಂದರೆ ಹಳ್ಳ, ಉಬ್ಬ, ಕರ್ವ್ಸ್ ಆ ಥರ ಯಾವುದೂ ಇಲ್ಲ. ಆಮೇಲೆ ಇದ್ರ ಅಕ್ಕಪಕ್ಕ ಆದರೂ ಅಷ್ಟೇ ಲ್ಯಾಂಡ್ ಎಲ್ಲ ಫ್ಲ್ಯಾಟಾಗಿದೆ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ, ಡ್ರೈವ್ ಮಾಡೋದಕ್ಕೆ ಆರಾಮ್ಸೆ ಹೋಗ್ಬೋದು. ಗಾಡಿ ನೋಡಿ 120 ಹೋಯ್ತು, ಅಳ್ಳಾಡ್ತಾ ಇಲ್ಲ ಗಾಡಿ. ಅಂದರೆ ಅಷ್ಟು ಫ್ಲ್ಯಾಟಾಗಿದೆ ಗಾಡಿ. ಅಲ್ಲಿ ಕನಕಾಪುರ 182, ವಾರಣಾಸಿ 478, ಸೂರಿ 57 ಕಿಲೋಮೀಟ್ರ್ ದೂರ ಇದೆ. ಸೊ ಇನ್ನೊಂದು 50 ಕಿಲೋಮೀಟ್ರ್ ದೂರ ಹೋದರೆ ನಾವು ಮೇ ಬಿ ಜಾರ್ಖಂಡ್ ಸ್ಟೇಟ್ಗೆ ಎಂಟ್ರಿ ಆಗ್ತೀವಿ, ಅಂದರೆ 5ನೇ ಸ್ಟೇಟ್ಗೆ ಎಂಟ್ರಿ ಆಗ್ತೀವಿ. ನಾನು ಈಗ ಹೆಚ್ಚು ಕಡಿಮೆ ಒಂದು 150 ಕಿಲೋಮೀಟ್ರ್ ಮೇಲೆ ಬಂದಿದ್ದೀನಿ. ನಾನು ಊಟ ಮಾಡೋ ತೊಡಿಂದನೂ. ಸೊ ಈ ಬಸ್ಸು ಅವಾಗಿಂದನೇ ನನಗೆ ತೊಂದರೆ ಕೊಡ್ತಾ ಇದೆ. ಇತ್ತಾಗ ಹೋಯ್ತಲ್ಲ ಅತ್ತಾಗ ಹೋಯ್ತಲ್ಲ. ವೆಸ್ಟ್ ಬೆಂಗಾಲ್ ಕೊನೆ ಹಳ್ಳಿಗೆ ಬಂದಿದ್ದೀವಿ, ಬಾರ್ಡ್ರಿಗೆ ಬಂದಿದ್ವಿ. ಈಗ ನೋಡಿರ್ತಾ ಇದ್ದೀರಾ ಅಲ್ಲಿ ಥ್ಯಾಂಕ್ ಯು ವೆಸ್ಟ್ ಬೆಂಗಾಲ್ ಅಂತ ಇದೆ. ಸೊ ಟೋಲ್ ಕಟ್ಸ್ಕೊಂಡ್ರು ಇಲ್ಲೊಂದು ಜಿಲ್ಲಾ ಪಂಚಾಯತ್ ಅಂದ್ಬಿಟ್ಟು 30 ರೂಪಾಯಿ. ಇಲ್ಲಿಂದ ಗೋವಿಂದಪುರ್, ಜಮ್ತಾರಾ, ಮಹಿಜಾಮ್. ಸೊ ಇಲ್ಲಿ ಇದೆ ನೋಡಿ, ವೆಲ್ಕಮ್ ಟು ಜಾರ್ಖಂಡ್. ಭಾರತ ದೇಶಕ್ಕೆ ಕಲ್ಲಿದ್ದಲು ಸಪ್ಲೈ ಮಾಡೋಂತಹ ರಾಜ್ಯ. ಈ ರಾಜ್ಯಕ್ಕೆ ಫಸ್ಟ್ ಟೈಮು ನಮ್ಮ ಟ್ರಾವೆಲಲ್ಲಿ 5ನೇ ಸ್ಟೇಟ್ಗೆ ಎಂಟ್ರಿ ಆಗಿದ್ದೀವಿ. ಸೊ ನಿಮಗೆಲ್ಲ ಗೊತ್ತಿದೆ, ಮಹೇಂದ್ರ ಸಿಂಗ್ ಧೋನಿ ಅವರು ಈ ರಾಜ್ಯದ ಪ್ರತಿಭಾವಂತ ಕ್ರಿಕೆಟ್ ಸ್ಟಾರು.
ಸೊ ಜಾರ್ಖಂಡಿಗೆ ಬಂದಮೇಲೆ ನಾವು ಕಲ್ಲಿದ್ದಲು ಗಣಿ ನೋಡ್ಬಿಡುವಾ. ಇಲ್ಲಿ ನೋಡಿ ಕಲ್ಲಿದ್ದಲು ಗಣಿ ಇದು. ಆ ಕಲ್ಲಿದ್ದಲು ತೆಗೆಯೋದಕ್ಕೆ ಎಲ್ಲ ಬಗ್ದಿದ್ದಾರೆ ಎಲ್ಲ. ಈ ಥರ ಒಂದು ಕಡೆ ಇಲ್ಲ, ಸುಮಾರು ಕಡೆ ಇವೆ. ಸೊ ಈಗ ನಮಗೆ ಹತ್ರದಲ್ಲಿ ಕಾಣಿಸ್ತಾ ಇರೋದು ಈ ಒಂದು ಗಣಿ. ಜಾರ್ಖಂಡ್ ಏನಕ್ಕೆ ಫೇಮಸ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ಕಲ್ಲಿದ್ದಲು ಈ ದೇಶಕ್ಕೆ ಸಪ್ಲೈ ಮಾಡೋಂಥ ಏಕೈಕ ರಾಜ್ಯ. ಬಟ್ ಇಲ್ಲಿ ಏನು ಬೇರೆ ಸೋರ್ಸ್ ಇಲ್ಲ, ಬಟ್ ಕಲ್ಲಿದ್ದಲು ಒಂದೇ ಮೇಯ್ನ್ ಸೋರ್ಸು. ಇದೇ ಗಣಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಆ ಆಳಕ್ಕೆ ಗಣಿ ಹಾಕೊಂಡೋಗಿ ಕಲ್ಲಿದ್ದಲು ತೆಗೆದು ಎಲ್ಲರಿಗೂ ಪವರ್ ಸಪ್ಲೈಗೆಲ್ಲ ಬೇಕಾಗತ್ತಲ್ಲ, ಸಪ್ಲೈ ಮಾಡ್ತಾರೆ ಆಲ್ ಓವರ್ ಇಂಡಿಯಾಗೆ. ಭಯ ಕೋಲು ಇದು ಕೋಲು ತುಂಬ್ಕೊಂಡು ಹೋಯ್ತಾ ಅವ್ರೆ ಗಣಿಯಲ್ಲಿ. ಕೋಲು ಎತ್ಕೊಂಡು ಆಯ್ಕೊಂಡು ನೋಡಿ, ನಮ್ಮ ಕಡೆ ಸೊಪ್ಪು ಗಿಪ್ಪು ಬಿಡ್ಸ್ಕೊಂಡೋಗಿ ಮಾರ್ಕೋತಾರಲ್ಲ, ಹಂಗೆ ಕಲ್ಲಿದ್ದಲನ್ನ ತಗೊಂಡೋಗಿ ಮಾರ್ಕೊಳ್ಳೋದು. ಎಲ್ಲ ಹಿಂದಿಲೇ ಹಾಕ್ಬಿಟ್ಟವ್ರೆ. ನನಗೆ ಬೇರೆ ಹಿಂದಿ ಓದಕ್ಕೆ ಬರಲ್ಲ, ಏನು ಮಾಡೋದು ಗೊತ್ತಿಲ್ಲ. ಒಟ್ಟಾಗಿ ಮ್ಯಾಪಲ್ಲಿ ಈಗ ರೈಟ್ ತೋರಿಸ್ತಾ ಐತೆ, ಇನ್ನೂ 75 ಕಿಲೋಮೀಟ್ರು. ಬಟ್ ಅಂದರೆ ವೆಸ್ಟ್ ಬೆಂಗಾಲ್ ಹೋಲಿಸಿದ್ರೆ ಜಾರ್ಖಂಡ್ ಸುಮಾರಾಗಿರಂಗದೆ ವಿಲೇಜ್ಗಳೆಲ್ಲ. ಸ್ವಲ್ಪ ಗಾಡಿ ಓಡ್ಸೋಕ್ಕೆ ಬದಲ್ಲ ಪಾಪ, ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಬದಲ್ಲ. ಸೊ ಈ ಥರ ರೋಡಲ್ಲಿ ಈಗ ನಮ್ಮ ಟ್ರಾವೆಲು, ಹಂಗಾಗಿ ಲೇಟ್ ಆಯ್ತೈತೆ. ಇಲ್ಲರೆ 75 ಕಿಲೋಮೀಟ್ರ್ ಹೈವೇ ಆಗಿದ್ರೆ ನಮಗೊಂದು 40 ಮಿನಿಟ್ಸ್ ಜರ್ನಿ ಅಷ್ಟೇ ಅದು. ನೋಡಿ ಈ ಥರ ಚಿಕ್ಕ ರೋಡಲ್ಲಿ ಈ ಥರ ಸಮಸ್ಯೆಗಳಾಯ್ತಾ ಇರ್ತದೆ. ಆವಾಗ ಅಡ್ಡಕ್ಕೆ ಬರ್ತಾರೆ, ಆಟೋಗಳು ಬರ್ತವೆ, ಜನ ನಡ್ಕೊಂಡು ಕ್ರಾಸ್ ಮಾಡ್ತಾರೆ ರೋಡು, ಏನೂ ಮಾಡೋಕ್ಕಾಗಲ್ಲ. ಜಾರ್ಖಂಡ್ ವಿಲೇಜ್ ನೋಡಿ ಈ ಥರ ಇರ್ತದೆ. ಅಂದರೆ ಮಧ್ಯದಲ್ಲಿ ಒಂದು ತಾಸಿ ಮನೆಗಳು ಕಟ್ಟಿದ್ದಾರೆ. ಇದು ನಾವು ಹೋಗ್ತಾ ಇರೋದು ಒಂದು ಯಾವುದೋ ವಿಲೇಜು. ಇಲ್ಲಿ ನೋಡಿ ರೈಟ್ ಸೈಡ್. ಬಟ್ ಏನಪ್ಪ ಅಂದರೆ ಮೇನ್ ರೋಡಿಗೆ ಮನೆಗಳೇ ಕಟ್ಟೋರೆ ಇಲ್ಲ ಅಷ್ಟೇ ಸ್ವಲ್ಪ. ಇಲ್ಲಿ ನೋಡಿ ಹಳ್ಳಿ ಮೇಲೆ ಬಂದ್ವಿ, ಶಾರ್ಟ್ ಕಟ್ಟು ಅಂತ ಫುಲ್ಲು ಆಫ್ ರೋಡಿಂಗ್ ಮಾಡಿಸ್ತೈತೆ ಕಾರ್ನೇ. ಇದು ಯಾವುದೋ ಒಂದು ಚಿಕ್ಕ ಇದಕ್ಕೆ ಸೇತುವೆ ಕಟ್ತಾ ಇದ್ದಾರೆ. ಹಂಗಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಓಡಿಸ್ಕೊ ಹೋಗ್ತಾ ಇದ್ದೀನಿ. ಫುಲ್ಲು ಧೂಳು, ಟ್ರ್ಯಾಕ್ಟ್ರ್ ಹೋಗ್ತೈತೆ ಅಂದರೆ ಧೂಳಲ್ಲಿ. 5 ಗಂಟೆಗೆ ಫುಲ್ ಕತ್ಲೆದ ಥರ ಅಂತ ಅನಿಸ್ತೈತೆ. ಈಗ ಟೈಮ್ ಬಂದು 5 ಗಂಟೆ 8 ನಿಮಿಷ. ಇನ್ನು ಅರ್ಧ ಗಂಟೆ ಹೋದರೆ ಫುಲ್ ಕತ್ಲೆನೇ ಆಗಿಬಿಡ್ತದೆ ಇಲ್ಲೆಲ್ಲ. ಇದೊಂದು ಸಾಮಾನ್ಯ ಹಳ್ಳಿ ಈ ಒಂದು ಜಾರ್ಖಂಡ್ ರಾಜ್ಯದೊಳಗಡೆ. ನಾವು ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇರೋದ್ರಿಂದ ಈ ಥರ ಸ್ವಲ್ಪ ಹಳ್ಳಿಗಳ ಮೇಲೆ ಕರ್ಕೊಂಡು ಹೋಗ್ತಾ ಇರುತ್ತೆ. ನೋಡಿ ಈ ಥರ ಇಂಪ್ರೂವ್ಮೆಂಟ್ ಆಗಿದೆ ಈ ಭಾಗದಲ್ಲಿ. ಓಕೆ, ಬಟ್ ಏನಂದರೆ ಇಲ್ಲಿ ಡ್ರೈ ಲ್ಯಾಂಡ್ ಜಾಸ್ತಿ, ಅಂದರೆ ನೀರಾವರಿ ಕಡಿಮೆ. ಇಲ್ಲಿ ಡ್ರೈ ಲ್ಯಾಂಡ್ ಜಾಸ್ತಿ ಇದೆ. ಇಲ್ಲಿ ಗೊತ್ತಲ್ಲ, ಅಲ್ಲೊಂದು ಸ್ವಲ್ಪ ದೂರಕ್ಕೆ ಇಲ್ಲೊಂದು ಸ್ವಲ್ಪ ದೂರಕ್ಕೆ ಗಣಿಗಾರಿಕೆ ನಡೀತಾ ಇರ್ತದೆ, ಕಲ್ಲಿದ್ದಲು ಮೈನಿಂಗು. ಈಗ ಇನ್ನೂ 5:15 ಟೈಮ್, ನೀವು ನೋಡ್ಬೋದು ಎಷ್ಟು ಕತ್ಲೆ ಆಗ್ಬಿಟ್ಟಿದೆ ನೋಡಿ. 5:30ಗೆ ಚಳಿ ಹೊಡಿಸ್ತೈತೆ. ಒಟ್ಟಿನಲ್ಲಿ ಕೆಳಗಡೆ ಹೇಳಿದ್ರೆ ಸ್ವಲ್ಪ ಚಳಿ ಹೊಡಿತೈತೆ. 5:15 ಹೆಡ್ಲೈಟ್ ಹಾಕ ಓಡಿಸ್ತಾ ಇದ್ದೀನಿ, ಅದು ಐವಿ ಹಾಕೊಂಡು. ಬಾಬಾ ಮಂದಿರ 5.5 ಕಿಲೋಮೀಟ್ರ್ ದೂರ ಇದೆ. ಬಾ ಅಷ್ಟು ದೂರದಿಂದ ಓಡಿಸ್ಕೊ ಬಂದಿದ್ದಾಯ್ತು. ಕತ್ಲೆ ಆಗೋಯ್ತಲ್ಲಪ್ಪ ಅಂತ ಅನ್ಕಡೆ. ಯಾಕಂದರೆ ಅಲ್ಲಿ ಸ್ಟೇಗೆ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಹಂಗಾಗಿ ಸೇಫರ್ ಸೈಡಿಗೆ ಸೇರ್ಕೋಬೇಕಲ್ಲ ಹೋಗಿ. ಹಂಗಾಗಿ 9 ಗಂಟೆವರೆಗೂ ದರ್ಶನ ಇರ್ತದಂತೆ. ಈಗ 6:30 6:40 ಅಂದರೆ ಮೋರ್ ದೆನ್ 7ಗೆ ಹೋಗ್ತೀವಿ ಅಲ್ಲಿಗೆ. ಬಂದೆ, ಕಾರ್ ನಿಲ್ಲಿಸ್ಬಿಟ್ಟು ಒಂದು ಎಲೆಕ್ಟ್ರಿಕ್ ಆಟೋ ಹತ್ಕೊಂಡಿದ್ದೀನಿ. ಆಟೋ ಹತ್ಕೊಂಡು ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಮಂದಿರ್ಗೆ ಹೋಗೋಂಥ ರೋಡ್ ಇದು, ಚಿಕ್ಕ ರೋಡು ಎಲ್ಲ 2 ಸೈಡು ಫುಲ್ ಅಂಗಡಿ ಇಟ್ಕೊಬಿಡು. ಇಲ್ಲೇ ಸ್ಟಾಪು ಅನಿಸುತ್ತೆ ನಮಗೆ, ಗೊತ್ತಿಲ್ಲ. ಭಯ ಇದ್ದಾರೆ ಏನು? ಓಕೆ, ಇದೊಂಥರ ಕಾಶಿಲಿ ಇದ್ದಲ್ಲ ಆ ಥರ ಇದೆ, ಸಿಕ್ಕಾಬಿಟ್ಟೆ ರೋಡು. ಇಲ್ಲಿ ನೋಡಿ ಏನೋ ಟ್ರೆಡಿಷನಲ್ ಸ್ವೀಟ್ಸ್ ಇದೊಂಥರ ಟ್ರೆಡಿಷನಲ್ ಸ್ವೀಟ್. ಇಲ್ಲೇ ಕೂತ್ಕೊಂಡು ಮಾಡ್ತಾವ್ರೆ ಎಲ್ಲ. ಅದು ಎಳ್ಳಲ್ಲಿ ಮಾಡೋದು ಅನಿಸುತ್ತೆ ಮೇ ಬಿ. ಸೊ ನನಗೆ ಈಗ ಕಾಶಿಗೆ ಹೋಗೋದು ನೆನಪಾಯ್ತೈತೆ. ಅಲ್ಲೂ ಇದೇ ಥರ ಚಿಕ್ಕ ರೋಡು, 2 ವೀಲರು. ಅಲ್ಲಿ ಕೆಲ ಕಡೆ ನಡ್ಕೊಂಡೆ ಓಡಾಡ್ಬೇಕು ಹಂಗೆ. ಮಂದಿರ್, ಬಾಬಾ ಮಂದಿರ್ ಇದು ಜಾರ್ಖಂಡಲ್ಲಿರೋದು. ವೈದ್ಯನಾಥೇಶ್ವರ ಅಂತಲೇ ಕರೀತಾರೆ. ಒಂದೇನಪ್ಪ ಖುಷಿ ಅಂದರೆ ಜೀವನದಲ್ಲಿ ನನಗೆ ದೇವರು ಟ್ರಾವೆಲ್ ಮಾಡ್ತಾನೆ ಕೆಲವು ಟೆಂಪಲ್ಗಳೆಲ್ಲ ವಿಸಿಟ್ ಮಾಡ್ತೀನಿ. ಅಂದರೆ ತುಂಬಾ ಮಾಡಿದ್ದೀನಿ. ಈಗ ಸೌತ್ ಇಂಡಿಯಾಗೆ ಹೋದರೆ ಅಷ್ಟೇ,
ಕನ್ಯಾಕುಮಾರಿ ಇರ್ಬೋದು, ರಾಮೇಶ್ವರಂ ಇರ್ಬೋದು, ಮಧುರೈ ಇರ್ಬೋದು, ಈ ಥರ ಮುರುಡೇಶ್ವರ ಇರ್ಬೋದು, ಗೋಕರ್ಣ ಇರ್ಬೋದು. ಹಿಂಗೆ ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರು ಅಲ್ಲಿ ಅವಕಾಶ ಸಿಕ್ಕಿದ್ರೆ ಗ್ಯಾರಂಟಿ ಟೆಂಪಲ್ಗೆ ವಿಸಿಟ್ ಮಾಡ್ತೀನಿ, ಭಗವಂತನ ದರ್ಶನ ಮಾಡ್ತೀನಿ. ಸೊ ಅದು ಒಂದು ಖುಷಿ ಆ್ಯಕ್ಚುಲಿ ನಮಗೆ. ಈ ಟೆಂಪಲ್ ಒಳಗಡೆ ಮೊಬೈಲ್ ಅಲೋ ಮಾಡಿದ್ದಾರೆ, ಅಂದರೆ ಒಂದು ಲೆವೆಲ್ವರೆಗೂ. ಸೊ ಒಳಗಡೆ ಬಂದಿದ್ವಿ ನಾವು. ನೋಡಿ, ಇದೆ ಈ ಟೆಂಪಲ್ಲು, ಬಾಬಾ ವೈದ್ಯನಾಥೇಶ್ವರ ಅಂತ. ಇಲ್ಲಿ ನೋಡಿ, ಈ ಥರ ಇದೆ ಟೆಂಪಲ್ ಇದು. ಸೊ ಎಲ್ಲರೂ ಹೋಗಿ ಈಗ ದರ್ಶನ ಮಾಡ್ಕೊಂಡು ಬರ್ತೀವಿ ಟೆಂಪಲ್ದು. ನೋಡೋಣ, ಒಳಗಡೆ ಅವಕಾಶ ಸಿಕ್ಕಿದ್ರೆ ನಿಮಗೂ ತೋರಿಸ್ತೀನಿ. दर्शन करो, 12 रुपया सस्ता है। भगवान दिया तो 500 का सजा, भगवान दिया तो जबरदस्ती। ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಜ್ಯೋತಿರ್ಲಿಂಗ, ವೈದ್ಯನಾಥೇಶ್ವರ ಅಂತ. ಸೂಪರ್ ಆಗಿದೆ ದರ್ಶನ, ನಿಮಗೂ ತೋರಿಸ್ತೀನಿ. ದೇವ ದರ್ಶನ ಮುಗಿಸ್ಕೊಂಡು ಬಂದ್ವಿ. ರಾತ್ರಿ ಬಂದು ಈ ಹೋಟೆಲಲ್ಲಿ ಹಾಲ್ಟ್ ಆಗಿದೆ. ಸೊ ಈ ಹೋಟೆಲಲ್ಲಿ ರೂಮು ಬಂದು 2500 ಎಕ್ಸ್ಟ್ರಾ ಬ್ರೇಕ್ಫಾಸ್ಟು. ಸೊ ಬಂದು ರಾತ್ರಿ ಊಟ ಮಾಡಿ ಮಲ್ಕೊಬಿಡ್ತೀನಿ ಈಗ. ಸೊ ನಾಳೆ ಪ್ರೋಗ್ರಾಮ್, ನಾಳೆಗೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ.